ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನಾಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ವೀಕ್ಷಕರೆಲ್ಲರಿಗೂ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಶೋಭಕೃ ನಾಮ ಸಂವತ್ಸರ, ಉತ್ತರಾಯಣ, ಹೇಮಂತ ಋತು, ಪುಷ್ಯಮಾಸವಾಗಿದೆ. ಕೃಷ್ಣ ಪಕ್ಷ, ಶುಕ್ರವಾರವಾಗಿದೆ. ಚತುರ್ದಶಿ ತಿಥಿ, ಉಪರಿ ಅಮಾವಾಸ್ಯೆ ಇರತಕ್ಕಂಥದ್ದು ಈ ದಿವಸ. ನೋಡಿ, ಶುಕ್ರವಾರವಾಗಿದೆ, ಚತುರ್ದಶಿ ಇರ್ತಕ್ಕಂಥದ್ದು, ಅಮಾವಾಸ್ಯೆ ಕೂಡ ಸೇರಿದೆ ಉಪರಿಯಲ್ಲಿ. ಹೀಗಾಗಿ ಶುಕ್ರವಾರ ಮತ್ತು ಚತುರ್ದಶಿ ಗಮನಿಸ್ಕೊಂಡ್ರೆ ಅಮ್ಮನವರು ಉಪಾಸನೆ ಮಾಡಿ, ಅಮಾವಾಸ್ಯೆ ಗಮನಿಸ್ಕೊಂಡ್ರೆ ಪಿತೃದೇವತೆಗಳ ಪ್ರಾರ್ಥನೆ ಮಾಡಬೇಕು. ಎರಡಕ್ಕೂ ಪ್ರಶಸ್ತವಾಗಿದೆ. ಮಾತಾ ಪೂರ್ವ ರೂಪಂ ಪಿತೋತ್ತರ ರೂಪಂ ಅಂತ ವೇದ ಮಾತು, ವೇದವಾಣಿ, ವೇದೋಕ್ತಿ. ಮೊದಲಿಗೆ ಮಾತಾ ಪೂರ್ವ ರೂಪಂ, ತಾಯಿಯನ್ನು ಮೊದಲ ಆರಾಧನೆ ಮಾಡಬೇಕಂತೆ. ಪಿತೋತ್ತರ, ಪಿತೃಗಳನ್ನು ಆಮೇಲೆ ಮಾಡ್ತಕ್ಕಂಥದ್ದು. ಅಂದರೆ ಇದರರ್ಥ ತಾಯಿಗೆ ಮೊದಲ ವಂದನೆ, ತಂದೆಗೆ ಎರಡನೇದು, ನಂತರದ್ದು ಅಂತ. ಹಾಗೆ ಇದು ಚತುರ್ದಶಿ ಮತ್ತು ಅಮಾವಾಸ್ಯೆ ಏನನ್ನು ಹೇಳ್ತಾ ಇದೆ ಅಂದರೆ, ಚತುರ್ದಶಿಯಲ್ಲಿ ಅಮ್ಮನವರು ಪ್ರಾರ್ಥನೆ ಮಾಡ್ಕೊಳ್ಳಿ, ಆಮೇಲೆ ಪಿತೃದೇವತೆಗಳ ಸ್ಮರಣೆ ಮಾಡಿ ಅನ್ನುವ ಒಂದು ಸೂಚನೆ ಕೊಡೋ ರೀತಿಯಲ್ಲಿ ಈ ದಿವಸ ಚತುರ್ದಶಿ ಅಮಾವಾಸ್ಯೆಗಳು ಸಮ್ಮಿಳಿತವಾಗಿದೆ. ಶುಕ್ರವಾರ, ಹೀಗಾಗಿ ಅಮ್ಮನವರ ಪ್ರಾರ್ಥನೆ, ಅಮ್ಮನವರ ಸನ್ನಿಧಾನದಲ್ಲಿ ಒಂದು ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿ. ದುರ್ಗಾ ಸಪ್ತಶತಿ ತುಂಬ ತುಂಬ ಉತ್ಕೃಷ್ಟವಾದ ಫಲಪ್ರದವಾಗಿರ್ತಕ್ಕಂಥದ್ದು. ನಾನು ಎಷ್ಟೋ ವರ್ಷಗಳಿಂದ ಹೇಳ್ತಾನೆ ಇದ್ದೀನಿ ಈ ವಿಚಾರವಾಗಿ. ದುರ್ಗಾ ಪ್ರಾರ್ಥನೆ ಅದು ನಮ್ಮ ಪಾಲಿಗೆ ಅದು ವೇದ ಸಮಾನವಾಗಿರ್ತಕ್ಕಂಥದ್ದು. ಅಲ್ಲಿ 3 ಚರಿತ್ರೆಗಳಿದ್ದಾವೆ, ಅದನ್ನು ತ್ರಯಿ, 3 ವೇದಗಳಿಗೆ ಸಮ ಅಂತ ಹೇಳ್ತಾರೆ. ಈ ಕಾರಣದಿಂದಾಗಿ ಆ ಪಾರಾಯಣ ಒಂದು ಬಾರಿ ಮಾಡಿದ್ರೆ ಅದು ವೇದಗಳ ಪಾರಾಯಣ ಮಾಡಿದಷ್ಟು ಫಲ ಅಂತ. ಅಲ್ಲೆಲ್ಲ ಅಜ್ಞಾನ ಮತ್ತು ಕ್ರೋಧ ಮತ್ತು ದ್ವೇಷ ಇವುಗಳ ಮರ್ದನ ಆಗಿರ್ತಕ್ಕಂಥದ್ದು. ಮಧುಕೈಟಭರ ಮರ್ದನ ಯಾವುದಿದೆ ಅದು ಅಜ್ಞಾನ ಪರಮಾವಧಿ, ಅದನ್ನು ಬಿಡುಗಡೆ ಮಾಡಿಸ್ತಕ್ಕಂಥದ್ದು. ಇನ್ನು ಮಹಿಷಾಸುರ ಚಂಡಮುಂಡರ ಕಥೆ, ಅದು ಸಿಟ್ಟು, ಕ್ರೋಧ, ಮಾತ್ಸರ್ಯ ಇವೆಲ್ಲವುಗಳನ್ನು ಬಿಡಿಸಿ ಹಾಕ್ತಕ್ಕಂಥದ್ದು. ಇವೆಲ್ಲ ನಮ್ಮೊಳಗೆ ತುಂಬಿಕೊಂಡಿದೆ. ನಮ್ಮಲ್ಲೇ ಅಜ್ಞಾನ ಇದೆ, ನಮ್ಮೊಳಗೆ ಕ್ರೋಧ ಇದೆ, ನಮ್ಮೊಳಗೆ ಮಾತ್ಸರ್ಯ ಇದೆ ಅಲ್ವಾ. ಅದು ಪುರಾಣ ಹೇಳ್ತಕ್ಕಂಥದ್ದು ಒಂದು ವಸ್ತುವನ್ನು, ಒಂದು ವ್ಯಕ್ತಿಯನ್ನು ಇಟ್ಟುಕೊಂಡು ನಿರ್ದೇಶನ ಮಾಡ್ತಾ ಇದ್ದಾವೆ. ಹೀಗಿರ್ತದೆ ಜನಮಾನಸದಲ್ಲಿ, ಅಂದರೆ ಜನರಲ್ಲಿ ಇಂಥ ಯಾವ ಕಾರಣದಿಂದ ಇದರ ಮೂಲ ಹುಡುಕ್ತಾ ಹೋದರೆ ಮೋಹ, ಕಾಮ, ಬಯಕೆ ಬಹಳ ಮುಖ್ಯವಾಗಿ ಇದಕ್ಕೆ ಕಾರಣವಾಗುತ್ತೆ. ಕಾಮ, ಕ್ರೋಧ, ಲೋಭ, ಮೋಹ ಅಂತ ತಾನೇ ಇರತಕ್ಕಂಥದ್ದು. ಅದರ ಮೂಲ ಬೀಜವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಬಯಕೆ. ಹೀಗಾಗಿ ಬಯಕೆ ಅದು ಧರ್ಮಯುತವಾಗಿದ್ದರೆ ಸಂತೋಷ, ಒಂದು ಚೌಕಟ್ಟಿದ್ದರೆ ಸಂತೋಷ. ಚೌಕಟ್ಟನ್ನು ದಾಟಿಬಿಟ್ರೆ ಅದು ಇವುಗಳಿಗೆ ಕಾರಣವಾಗುತ್ತೆ. ಈ ಕಾರಣದಿಂದಾಗಿ ಅಮ್ಮನವ್ರ ಪ್ರಾರ್ಥನೆ ಏನಂತ ಮಾಡೋದು ನಾವು ಅಂತಂದರೆ, ಒಂದು ಚೌಕಟ್ಟಿನಲ್ಲಿ ಇಟ್ಟರೆ ಬಹಳ ಒಳ್ಳೆಯದು, ನನ್ನ ಬುದ್ಧಿಯನ್ನು ಚೌಕಟ್ಟನ್ನು ಮೀರಿದ ಹಾಗೆ ಮಾಡು ಅಂತ ಕೇಳ್ಕೊಳ್ಬೇಕು. ಪ್ರಾರ್ಥನೆ ಮಾಡಲಿಕ್ಕೆ ಇನ್ನೇನು ಬೇಕು ಬೇಡ ಅದೆಲ್ಲ ಗೊತ್ತಿದೆ ಅಮ್ಮನವರಿಗೆ. ನಮಗೆ ಏನು ಬೇಕು, ಯಾವ ಕಾಲಕ್ಕೆ ನನಗಿನ್ನ ಚೆನ್ನಾಗಿ ಆಕೆಗೆ ಗೊತ್ತಿರ್ತದೆ. ಹೀಗಾಗಿ ಭಗವತಿಯ ಮುಂದೆ ನಿಂತು ನಿನ್ನ ಸಂಕಲ್ಪದಂತೆ ನಡೆಯುವ ಶಕ್ತಿ ಕೊಡು ಅಂತ ಕೇಳ್ಕೊಳ್ಬೇಕು. ಎರಡನೇದು, ಬುದ್ಧಿಯನ್ನು ಇಂಥ ರಾಗದ್ವೇಷಗಳಿಂದಾಗಿ ನನ್ನನ್ನು ಹೊಯ್ದಾಡಿಸ್ದ ಇರೋ ಹಾಗೆ ಅಂಥ ಮನಸ್ಸನ್ನು, ಬುದ್ಧಿಯನ್ನು ಕೊಡು ಅಂತ ಪ್ರಾರ್ಥನೆ ಮಾಡಬೇಕು. ನಮಗೆ ದಿನ ಬೆಳಗಾದರೆ ಇಂಥ ಸಮಸ್ಯೆಗಳೇ ತಾನೆ, ಯಾರ್ದೋ ಕಿರಿಕಿರಿ, ಇನ್ಯಾರ್ದೋ ಸಮಸ್ಯೆ, ಇನ್ನೇನೇನೋ ತಲೆ ಕೊಡಬೇಕು, ಹೀಗಾಗ್ತಾನೆ ಇರುತ್ತೆ. ಆದಷ್ಟು ಕಡಿಮೆ ಮಾಡಿಕೊಂಡಷ್ಟು ಈ ರಗಳಗಳು ಕಡಿಮೆ ಆಗ್ತಾ ಹೋಗುತ್ತೆ. ನಮ್ಮ ಬಯಕೆಗಳು ಹೆಚ್ಚಾದಾಗಲೇ ಹೆಚ್ಚಿನ ಸಂಪಾದನೆ ಬೇಕನ್ಸುತ್ತೆ. ಬಯಕೆಗಳು ಹೆಚ್ಚಾದಾಗಲೇ 2 ಮನೆ, 3 ಮನೆ, 4 ಮನೆ ಯೋಚನೆ ಬರುತ್ತೆ. ಕನಿಷ್ಠ 1 ಮನೆಯಾದರೂ ಕಟ್ಟಬೇಕು ಅನಿಸುತ್ತೆ. ಹೀಗೆ ಕಡಿಮೆ ಮಾಡಿಕೊಂಡ್ರೆ ಇದ್ದಿದ್ರಲ್ಲಿ ಸ್ವಲ್ಪ ಪರವಾಗಿಲ್ಲ, ಇರುವ ಬಾಡಿಗೆ ಮನೆಯಲ್ಲೇ ಪರವಾಗಿಲ್ಲ, ಜೀವನ ನಡೀತಾಯಿతే ತೊಂದರೆ ಇಲ್ಲ. ಹೀಗೆ ನಾವು ಸುಖಕ್ಕೆ ಆವರಣ ನಿರ್ಮಾಣ ಮಾಡಿಕೊಂಡ್ರೆ, ಪುಟ್ಟ ಆವರಣ, ದೊಡ್ಡ ಆವರಣ ಮಾಡ್ಕೊಂಡು ನಾನು ಆವರಣ ಮಾಡ್ಕೋತೀನಿ, ಇಡೀ ಜಗತ್ತಿನ ತುಂಬ ಆವರಣ ಹಾಕ್ಕೊಂಡ್ರೆ ಅದು ನಮ್ಮ ಮೂರ್ಖತನ.
ಹೀಗೆ ಎಷ್ಟು ನಮಗೆ ಅದನ್ನು ಕರುಣಿಸುವಂಥ ಭಗವತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು. ನೀವು ಪಿತೃದೇವತೆಗಳಲ್ಲಿ ಏನಪ್ಪ ಪ್ರಾರ್ಥನೆ ಮಾಡ್ಕೊಳ್ಳೋದು? ಪ್ರಾರ್ಥನೆ ಮಾಡ್ಕೊಳ್ಳೋದಿಲ್ಲ, ನಮಸ್ಕಾರ ಮಾಡೋದಷ್ಟೇ ಅಲ್ಲಿ. ಅಂದರೆ ಕೇಳ್ಕೊಳ್ಳೋದೇನಿಲ್ಲ. ಯಾಕೆಂದರೆ ಕೃತಜ್ಞನಾಗಿದ್ದೀನಿ, ನೀ ತಂದಿದ್ಯಾ, ಇದನ್ನು ಸಾರ್ಥಕ ಮಾಡಿಕೊಳ್ಳಿಕ್ಕೆ ಅವಕಾಶ ನಾನು ಮಾಡ್ಕೊಳ್ತೀನಿ ಅಂತ ಹೇಳಿ, ಅದಕ್ಕೆ ನಿಮ್ಮ ಅನುಗ್ರಹ ಬೇಕು ಅಂತ ಹೇಳಿ ಪಿತೃದೇವತೆಗಳ ಸ್ಮರಣೆ ಅದು ತಪ್ಪದೇ ಮಾಡಬೇಕು. ಅಮಾವಾಸ್ಯೆಯಲ್ಲಿ ತರ್ಪಣಾದಿಗಳನ್ನು ಕೊಡ್ತಕ್ಕಂಥದ್ದು ಅದು ಷಣ್ಣವತಿ ಶ್ರಾದ್ದಗಳಲ್ಲಿ ಒಂದಲ್ವ, ಹೀಗಾಗಿ ಅದನ್ನು ತಪ್ಪಿಸಬಾರ್ದು. ಹೀಗಾಗಿ ಅಮಾವಾಸ್ಯೆ ಅದು ಪಿತೃದೇವತೆಗಳಿಂತೂ ಪರಮಶ್ರೇಷ್ಠವಾದ ದಿವಸ. ನಾವು ಸೋಮವಾರ ವ್ರತ ಅಂತ ಇದೆ, ಯಾವ ದಿನವೂ ಕೆಟ್ಟದ್ದಲ್ಲ, ಎಲ್ಲದರಲ್ಲೂ ಒಂದೊಂದು ಅಂಶ ಒಳ್ಳೆಯದಿದ್ದೇ ಇದೆ. ನಾವು ಗ್ರಹಣ ಮಾಡೋದರಲ್ಲಿ ಇರ್ತದೆ ಅದು. ಹೀಗಾಗಿ ದಿವಸ ಪಿತೃದೇವತೆಗಳ ಸ್ಮರಣೆಯನ್ನು ಮಾಡಿ, ಅಮ್ಮನವ್ರ ಪ್ರಾರ್ಥನೆಯನ್ನು ಮಾಡಿ, 2 ಬಲಗಳು ಸಿಕ್ಕಾಗಿ ಇನ್ನೇನು ಬೇಕು ಮನುಷ್ಯನಿಗೆ? ಭೂಮ ಬಲ ಆಗಿಬಿಡುತ್ತೆ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.